ಕೊತ್ತಲವಾಡಿ ಸಿನಿಮಾ ಇದೆ ಆಗಸ್ಟ್ 1ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಆ ಸಿನಿಮಾದ ಡೈಲಾಗ್ ರೈಟರ್ ಆದಂತಹ ರಘು ನಿಡುವಳ್ಳಿ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ರಘು ನಿಡುವಳ್ಳಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಚಾಲ್ತಿಯಲ್ಲಿ ಇರ್ತಕ್ಕಂಥ ಹೆಸರು. ಸೊ ಇಲ್ಲಿವರೆಗೂ ಸುಮಾರು ಎಷ್ಟು ಸಿನಿಮಾಗಳಿಗೆ ನೀವು ಡೈಲಾಗ್ಸ್ ಬರ್ದಿದ್ದೀರಿ ಸರ್? ಒಂದು 50 ಸಿನಿಮಾ ಬರ್ದಿದ್ದೀನಿ. ಅದರಲ್ಲಿ ಒಂದು 35 ಸಿನಿಮಾ ರಿಲೀಸ್ ಆಗಿದೆ. ಈ ವರ್ಷನೇ ಒಂದು 3 ಸಿನಿಮಾ ರಿಲೀಸ್ ಆಗಿದೆ ಸರ್. ತಾವು ಬರ್ದಿರ್ತಕ್ಕಂಥ ಡೈಲಾಗ್ಸು ನನಗೆ ಗೊತ್ತು, ಕೆಲವೊಂದಷ್ಟು ಸಿನಿಮಾಗಳು ಗೊತ್ತು. ಕೆಲವೊಂದಷ್ಟು ಸಿನಿಮಾಗಳು ಹೇಳೋದಾದ್ರೆ ನೀವು ಬರ್ದಿರ್ತಾರೆ ಅಂಜನಿ ಪುತ್ರ, ಬಜರಂಗಿ 2, ಮತ್ತೆ ವೇದ, ಬೇಲ್ಬಟಮ್ಮು, ಕೈವ, ಬನಾರಸ್ಸು, ಸೀತಾರಾಮ ಕಲ್ಯಾಣ, ತೂತ್ ಮಡಿಕೆ, ಸಂಕಷ್ಟಕರ ಗಣಪತಿ, ರಾಯಲ್ಲು, ಫೈರ್ ಫ್ಲೈ ತುಂಬ ಇದೆ. ತಾವು ಬರ್ದಿರ್ತಕ್ಕಂಥ ಎಲ್ಲ ಸಿನಿಮಾ ಕೂಡ ಸೂಪರ್ ಹಿಟ್ ಸರ್. ಸೊ ಎಷ್ಟು ಚಾಲೆಂಜ್ ಆಗಿರುತ್ತೆ ಸರ್ ನಿಮ್ಗೆ ಆ ಒಂದು ಡೈಲಾಗ್ ರೈಟರ್ಸ್ ಡೈಲಾಗ್? ಖಂಡಿತ ಎಲ್ಲೂ ರಿಪೀಟ್ ಮಾಡಂಗಿಲ್ಲಲ್ಲ. ಒಂದು ಸಿನಿಮಾದಲ್ಲಿ ಬರ್ದಿದ್ದೀನಿ, ಇನ್ನೊಂದು ಸಿನಿಮಾದಲ್ಲಿ ಮಾಡಂಗಿಲ್ಲ. ಮತ್ತು ಪ್ರತಿ ಡೈರೆಕ್ಟ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ಪೂರಕವಾಗಿ ಕೆಲಸ ಮಾಡಬೇಕು, ಮತ್ತು ಅದಕ್ಕೆ ತಕ್ಕಂಗೆ ರಿಸರ್ಚ್ ಮಾಡಬೇಕು, ಅಥವಾ ತಕ್ಕಂಗೆ ವರ್ಕ್ ಮಾಡಬೇಕು. ಖಂಡಿತ ಚಾಲೆಂಜಿಂಗ್ ಸರ್. ಸರ್ ಇದು ಡೈಲಾಗ್ ಎಷ್ಟು ಚಾಲೆಂಜ್ ಅಂದರೆ ಒಂದು ಕತೆ ಹೆಂಗೆ ಬೇಕಾದ್ರೂ ಮಾಡ್ಬೋದು, ಬಟ್ ಈ ಡೈಲಾಗ್ ಬರೆಯೋದು ತುಂಬ ಚಾಲೆಂಜ್ ಆಗಿರುತ್ತೆ ಸರ್. ಸೊ ಅದನ್ನು ಯಾವ ರೀತಿ ಸರ್ಚ್ ಮಾಡ್ತೀರಿ ಅಂತ ಸಂಭಾಷಣೆಗಳು? ಅದೇ ಈಗ ಕಥೆಯದ ಆಶಯನ ದಾಟಿಸ್ಬೇಕಾದ್ದು ಡೈಲಾಗು. ಸೊ ಹಂಗಾಗಿ ನಾವು ಮೇಜರ್ ಆಗಿ ಡೈರೆಕ್ಟರ್ ಜೊತೆ ಇಂಟ್ರಾಕ್ಷನ್, ಎಷ್ಟು ಅವರಿಂದ ಇನ್ಪುಟ್ ಸಿಗುತ್ತೆ, ಅವ್ರು ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ. ಇದೊಂದು ಹಳ್ಳಿ ಕತೆ ಆದರೆ ಹಳ್ಳಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ಗಾದೆ ಹುಡುಕ್ತೀವಿ, ಅಥವಾ ಈ ಜಾನರಲ್ಲಿ ಮುಂಚೆ ಯಾವ್ದಾದ್ರು ಬಂದಿದ್ದನ್ನ ಸಿನಿಮಾನ ನೋಡ್ತೀವಿ, ಅದರಿಂದ ಇನ್ಸ್ಪೈರ್ ಆಗ್ತೀವಿ. ಹಿಂಗೆ ಎಲ್ಲ ಓದಿದ್ದನ್ನ ನೋಟ್ ಮಾಡಿ ಇಟ್ಕೊಂಡಿರ್ತೀವಿ. ಒಟ್ಟಾರೆ ಈ ಥರ ಒಂಥರ ಈ ಜೇನು ಕಟ್ಟುತ್ತಲ್ಲ, ಆ ಪ್ರೋಸೆಸ್ ಇದು. ಸೊ ಕೆಲವೊಂದಷ್ಟು ಡೈಲಾಗ್ಗಳು ಏನಾದರೂ ನೀವು ಸುಮ್ಮನೆ ಜನರಲ್ಲಾಗಿ ಈ ಒಂದು ಕೆಲವೊಂದು ಲೋಕಲ್ ಸ್ಲ್ಯಾಂಗ್ಗಳು ಇರುತ್ತೆ. ಸೊ ಅದನ್ನೆಲ್ಲ ಯಾವ ರೀತಿ ಕ್ಯಾಚ್ ಮಾಡ್ತೀರಿ ಸರ್ ನೀವು? ಆ ವ್ಯಕ್ತಿಗಳು ಏನು ಲೈವ್ ವ್ಯಕ್ತಿಗಳಿರ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನು ತುಂಬ ಪಿಕ್ಚರಲ್ಲಿ ಮಾಡಿದ್ವಿ. ಈಗ ನಮ್ಮ ಕೈವಾದಲ್ಲೂ ಕೂಡ ಒಂದು ದಿನಕರ್ ತೂಗುದೀಪರು ಒಂದು ಕ್ಯಾರೆಕ್ಟರ್ ಮಾಡಿದರು. ಅದಕ್ಕೆ ನಾನು ನೋಡಿದ ಒಬ್ಬ ನಿರ್ಮಾಪಕರದ್ದು ಒಂದು ಬಾಡಿ ಲ್ಯಾಂಗ್ವೇಜ್ ಇತ್ತು, ಆ ಬಾಡಿ ಲ್ಯಾಂಗ್ವೇಜ್ನ ಕ್ಯಾಪ್ಚರ್ ಮಾಡಿದೆ. ಮತ್ತು ನಮ್ಮ ಬೆಲ್ ಬಾಟಮ್ ವಿಚಾರಕ್ಕೆ ಬಂದರೆ ಸಗಣಿ ಪಿಂಟ ಕ್ಯಾರೆಕ್ಟರ್ಗೆ ಒಬ್ಬ ಪೊಲಿಟಿಷಿಯನ್ನು ಮಾತಿಗೆ ಮುಂಚೆ ಒಂದು ವಚನ, ಒಂದು ಯಾವುದೋ ಒಂದು ಕೊಟೇಶನ್ನು, ಒಂದು ಸುಭಾಷಿತ ಹೇಳ್ತಾರೆ. ಸೊ ಅದನ್ನು ನಾನು ಆ ಪಾತ್ರಕ್ಕೆ ತೊಗೊಂಬಂದಿದ್ದೀನಿ. ಈ ಥರ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾವತ್ತೂ ಆ್ಯಂಟೆನ್ ಓಪನ್ ಆಗೇ ಇರುತ್ತೆ. ಸರ್ ನನ್ನ ಕೈ ಬಂದಿದೆ ನನಗೆ ತುಂಬ ಆ ಸಿನಿಮಾ ನಾನು ಸುಮಾರು ರಿಪೀಟ್ ಆಗಿ ನಾನು 3 ಟೈಮ್ಸ್ ನೋಡಿದ್ದೀನಿ. ಸೊ ಆ ಸಿನಿಮಾದ ಡೈಲಾಗ್ಸ್ಗಳು ಪ್ರತಿಯೊಂದು ಕೂಡ ಅಷ್ಟು ಅದ್ಭುತವಾಗಿ, ಸೊ ಅದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಅದ್ರದ್ದು? ಅದು ರೌಡಿಸಮ್ ಸಿನಿಮಾ ಆಗಿರೋದ್ರಿಂದ ನಾನು ಒಂದಷ್ಟು ಸುವರ್ಣ ಚಾನಲಲ್ಲಿ ಅಂಡರ್ವರ್ಲ್ಡ್ ಬಗ್ಗೆ ಒಂದಷ್ಟು ಎಪಿಸೋಡ್ ಬಂದಿತ್ತು, ಅದ್ರ ಒಂದು 20-30 ಎಪಿಸೋಡ್ ನೋಡಿದ್ದೀನಿ. ಮತ್ತು ಜೊತೆಗೆ ತಿಗಡ್ರಪೇಟೆ ಗೋಪಿ ಅವರು ಅದಕ್ಕೆ ವಿಚಾರನ ನಾವು ಕನ್ಸಲ್ಟ್ ಮಾಡಿದ್ದು, ಅವ್ರ ಹತ್ರ ಒಂದಷ್ಟು ಮಾತಾಡಿದ್ದೀನಿ, ಇಂಟ್ರಾಕ್ಟ್ ಮಾಡಿದ್ದೀನಿ. ಮತ್ತು ನಿಮಗೆ ಆ ಇಂಟರ್ವ್ಯೂಲಿ ಬಚ್ಚನ್ ಅಂತ ಇದ್ರಲ್ಲ ಒಬ್ಬರು, ಅವ್ರು ಮಾತಾಡೋ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದೆ. ಯಾರೋ ಇವನು ವೆಯ್ಟ್ಲೆಸ್ ಕ್ಯಾಂಡಿಡೇಟು, ಈ ಥರದ್ನೆಲ್ಲ ಅದ್ರಲ್ಲಿ ತಂದಿದ್ದೀನಿ. ಆ ಥರದ್ದು ವರ್ಕ್ ಮಾಡಲೇಬೇಕಾಗುತ್ತೆ ಸರ್. ಪ್ರತಿ ಪಿಕ್ಚರು ಅಷ್ಟೇ. ಈಗ ನೀವು ಹೇಳ್ದಂಗೆ ಎಷ್ಟು ಸಿನಿಮಾ ಬರ್ದಿದ್ದೀರಾ ಅಂದರೆ 35 ಸಿನಿಮಾ ಬರ್ದಿರ್ಬೋದು. ಮತ್ತು ಈ ಸಿನಿಮಾ ಬಂದರೆ ಫುಲ್ ಬ್ಲ್ಯಾಂಕ್, ಮತ್ತು ವರ್ಷದಿಂದ ಶುರು ಮಾಡಬೇಕು. ಸೊ ಜಾಸ್ತಿ ನಿಮಗೆ ಹುಟ್ಟೋದು ಯಾವ ಸಮಯದಲ್ಲಿ ಅಂತ? ಈ ಒಂದು ಸಂಜೆ ಅಥವಾ ಕೆಲವೊಂದು ಇರುತ್ತೆ ನಿಮಗೆ ಈ ಥರ ಸಂದರ್ಭದಲ್ಲಿ ಈ ಕೆಲವೊಂದು ಡೈಲಾಗ್ಗಳು ತುಂಬ ಬೇಗ ಇದಾಗುತ್ತೆ ಅನ್ನೋದಾದ್ರೆ ಸರ್? ಆ ಥರದ್ದೇನಿಲ್ಲ. ಕೆಲವರು ನೈಟ್ ಬರೀತೀನಿ ಅಂತಾರೆ, ನಂದೇನಿಲ್ಲ. ನಾನು ಸ್ವಲ್ಪ ಈ ಆಫೀಸ್ ಅವರ್ಸ್ ಥರದ್ದೇ ಕೆಲಸ ಮಾಡೋದು, ನೈಟ್ ಕಡಿಮೆ. ತುಂಬ ಅನಿವಾರ್ಯ ಇದ್ರೆ ಮಾತ್ರ ನೈಟ್ ಬರೀತೀನಿ, ಬಿಟ್ಟರೆ ಡೇ ಟೈಮಲ್ಲೇ ಬರೀತೀನಿ. ಇದು ನಾವು ಸಿನಿಮಾ ರೈಟ್ರುಗಳು ತೀರಾ ಯಾವುದೋ ಒಂದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಬರ್ತೀವಿ ಅಂದ್ರೆ ಆಗಲ್ಲ. ಇಲ್ಲಿನ ಅನಿವಾರ್ಯತೆಗೆ ನೀವು ಕೆಲಸ ಮಾಡಕ್ಕೆ ಓದ್ತಿದ್ರೆ ಮಾತ್ರ ಸಿನಿಮಾ ರೈಟರ್ ಆಗೋಕ್ಕಾಗುತ್ತೆ. ಸೊ ಹಂಗಾಗಿ ಈ ಒತ್ತಡದಲ್ಲಿ ಕೆಲಸ ಮಾಡೋ ಅಭ್ಯಾಸ ಆಗಿದೆ. ಸೊ ಕಥೆನ ಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಶಬ್ದವಾದ ಜಾಗದಲ್ಲಿ ಮಾಡ್ಬೋದು, ಕೂತ್ಕೊಂಡು ಮಾಡ್ಬೋದು. ಸೊ ಡೈಲಾಗ್ ಆ ಥರ ಅಲ್ಲ ಅಂತ ಹೇಳ್ತೀರಾ? ಇಲ್ಲ, ನಾವು ಸಿನಿಮಾ ರೈಟ್ರು, ಸಾಂಗ್ ರೈಟರ್ ಆಗಲಿ, ಸಂಭಾಷಣೆಗಾರ ಆಗಲಿ, ಪರಿಸ್ಥಿತಿಯ ಒತ್ತಡಕ್ಕೆ ಅನಿವಾರ್ಯತೆಗೆ ಮಾಡಲೇಬೇಕು. ಕೊತ್ತಲವಾಡಿ ಅಂತ ಬಂದರೆ ಸೊ ಇಲ್ಲಿ ಯಾವ ರೀತಿ ನಾವು ಒಂದು ಡೈಲಾಗ್ಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು ಸರ್? ಸರ್, ಕೊತ್ತಲವಾಡಿಯಲ್ಲಿ ಎಲ್ಲವೂ ಇದೆ. ಅಂದರೆ ಹೀರೋ ಕ್ಯಾರೆಕ್ಟರ್ ಒಂದು ಸಿಸ್ಟಮ್ ಮೇಲೆ ರೆಬಲ್ ಆಗುವಂಥ ಕ್ಯಾರೆಕ್ಟರ್. ಅಂದರೆ ಕಥೆಯ ಒಳಗೆ ಒಂದು ರೆಬಲ್ ನೇಚರ್ ಇರೋದ್ರಿಂದ ಇದೊಂದು ಮಾಸ್ ಎಲಿಮೆಂಟ್ ಇರೋ ಪಿಕ್ಚರು. ಫಸ್ಟ್ ಟೈಮ್ ನೀವು ಪೃಥ್ವಿ ಅಂಬರ್ ಅವ್ರನ್ನ ಆ ಅವತಾರದಲ್ಲಿ ನೋಡ್ತೀರಿ. ಅದಾದಮೇಲೆ ಇಲ್ಲಿ ತುಂಬ ಒಳ್ಳೊಳ್ಳೆ ನಟರ ದಂಡೆ ಇದೆ. ರಾಜೇಶ್ ನಟರಂಗ್ ಅವರಿದ್ದಾರೆ, ಅವಿನಾಶ್ ಅವರಿದ್ದಾರೆ, ಮತ್ತು ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ. ಸೊ ಈ ಥರದ್ದೆಲ್ಲ ಇದೆ. ಅವರ ಪಾತ್ರ ಏನಿದೆ ಅದಕ್ಕೆ ಒಂದು ಗಾಂಭೀರ್ಯತೆಯೂ ಇದೆ. ಮತ್ತು ಗೋಪಾಲ್ ದೇಶಪಾಂಡೆ ಅವ್ರ ಪಾತ್ರಕ್ಕೆ 2-3 ಶೇಡ್ ಇದೆ, ಒಂದು ಹ್ಯೂಮರ್ ಇದೆ. ಮತ್ತು ಹೀರೋಯಿನ್ ಮಧ್ಯದ ಕಥೆಯಲ್ಲಿ ಒಂದು ಉತ್ಕಟವಾದ ಪ್ರೀತಿ ಇದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಈಗ ಪ್ರಸ್ತುತವಾಗಿರೋ ಒಂದು ಮಾಫಿಯಾನ ಕಥೆಯಲ್ಲಿ ತಂದಿದ್ದಾರೆ. ಸೊ ಹಂಗಾಗಿ ಇದೊಂದು
ಎಲ್ಲ ಇಡೀ ಕೌಟುಂಬಿಕ ಚಿತ್ರ ಅಂತ ಹೇಳ್ಬೋದು. ಒಂದು ಸಣ್ಣ ವಯಸ್ಸಿನ ಹುಡುಗನಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ನೋಡ್ಬೋದಂತ ಒಂದು ಸಿನಿಮಾ. ಸೊ ಒಬ್ಬ ಡೈಲಾಗ್ ರೈಟರ್ಗೆ ಸರ್ ನಾನು ಜನರೆಲ್ಲ ಕೇಳ್ತಿರೋದು ಅಂದರೆ ಒಂದು ಕೌಟುಂಬಿಕ ಸಿನಿಮಾಗೆ ಅಥವಾ ಮಾಸ್ ಸಿನಿಮಾಗೆ ಯಾವುದು ಸಿನಿಮಾಗೆ ಅಂದರೆ ಡೈಲಾಗ್ಸ್ ಬರೆಯೋಕ್ಕೆ ಕಷ್ಟ ಅಥವಾ ಈಸಿ ಆಗುತ್ತೆ ಅಂತ? ಕಷ್ಟ ಅಂತಂದರೆ ಸರ್, ಈಗ ತುಂಬ ಪ್ರಿಪೇರ್ ಆಗಿ ಬಂದರೆ ಯಾವುದು ಕಷ್ಟ ಅಲ್ಲ. ಈ ಡೈರೆಕ್ಟ್ರು ಪರ್ಟಿಕ್ಯುಲರ್ ಹೇಳ್ಬೇಕು ಅಂದರೆ ಇವರಿಗೆ ರೈಟಿಂಗ್ ಅಭಿರುಚಿ ಇದೆ. ಮುಂಚೆ ರೈಟ್ರಾಗಿ ಒಂದು 2-3 ಸಿನಿಮಾ ಕೆಲಸ ಮಾಡಿದ್ರು. ಅವ್ರು ನನ್ನನ್ನು ರೈಟ್ರಾಗಿ ತೊಗೊಂಡಿದ್ದೆ ದೊಡ್ಡದು, ಯಾಕೆಂದರೆ ಅವ್ರಿಗೆ ಇರುವಾಗ ಅವರೇ ಮಾಡ್ಬೋದಿತ್ತು. ಇನ್ನೊಂದು ದಿಕ್ಕು ಬೇಕು ಅನ್ನೋ ಕಾರಣಕ್ಕೆ ನನ್ನ ತೊಗೊಂಡಿದ್ದು. ಇಲ್ಲಿ ನನಗೆ ಯಾಕೆ ಕಷ್ಟ ಆಗಿಲ್ಲ ಅಂದರೆ ಒಂದು ರೂಟ್ ಮ್ಯಾಪ್ ಆಲ್ರೆಡಿ ಹಾಕ್ಕೊಟ್ಟಿದ್ರು, ಯಾವ ಥರ ಹೋಗುತ್ತೆ ಈ ಕತೆ, ಹೇಗೆ ಮಾತಾಡ್ತವೆ ಪಾತ್ರಗಳು ಅಂತ. ತುಂಬ ಸರ್ತಿ ಕೆಲವರು ಏನು ಮಾಡ್ತಾರೆ, ಪ್ರಿಪ್ರೇಷನ್ಲೆ ಬೇಗ ಬರ್ತಾರೆ, ಅವಾಗ ಕಷ್ಟ ಆಗುತ್ತೆ. ಇನ್ನು ನನ್ನ ವಿಚಾರಕ್ಕೆ ಬಂದರೆ ನಾನು ಕಾಮಿಡಿ ಬರೆಯುವಾಗ ತುಂಬ ಸುಲಲಿತವಾಗಿ ಬರೀತೀನಿ. ನೀವು ಹೇಳ್ದಂಗೆ ಯಾವುದೋ ಈ ಸಲಗ ಥರದ್ದು ಏನೋ ಒಂದು ಇಸ್ಲಾಂ ಕತೆ ಬಂದಾಗ ನಾನು ಆ ಪ್ರಪಂಚ ನೋಡಿಲ್ವಲ್ಲ, ಸ್ವಲ್ಪ ಅದು ಬರೆಯುವಾಗ ಸ್ವಲ್ಪ ತಿನ್ಕಾಡ್ತೀನಿ, ಈ ಥರ ಆಗುತ್ತೆ. ಸೊ ಈ ಒಂದು ತಂಡದ ಬಗ್ಗೆ ಹೇಳಿದ್ರೆ ಸರ್ ಹೇಗಿತ್ತು ಸರ್ ಕೊತ್ತಲವಾಡಿ ತಂಡ? ತುಂಬ ಗ್ರೇಟ್ ಎಕ್ಸ್ಪೀರಿಯನ್ಸು. ಡೈರೆಕ್ಟರ್ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇದ್ದಿದ್ದು ನಾನು. ಪ್ರೊಡ್ಯೂಸರ್ ಯಾರು ಅಂತಲೇ ಗೊತ್ತಿರಲಿಲ್ಲ, ಅದೇ ಏನು ಸೇಮ್ ಏನು ಮಾತಾಡ್ತಿದ್ದೀರಿ ಸರ್ಪ್ರೈಸು ಅದು ನನಗೆ ಗೊತ್ತಿರಲಿಲ್ಲ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಟೀಸರ್ ನೋಡಿದಾಗ ಒಬ್ಬ ಬರಹಗಾರನಿಗಿಂತ ಹೆಚ್ಚಾಗಿ ಒಬ್ಬ ಆಡಿಯನ್ಸಾಗಿ ತುಂಬ ಖುಷಿ ಆಯಿತು. ನೀವು ಟೀಸರ್ ಗಮನಿಸಿರ್ಬೋದು, ಒಂದೇ ಒಂದು ಡೈಲಾಗ್ ಇಲ್ಲ, ಆದರೂ ಒಂದು ಗಾಢವಾದ ಒಂದು ಭಾವನೆ ಕಟ್ಟಿಕೊಡುತ್ತೆ. ಆ ಸಿನಿಮಾಟೋಗ್ರಫಿ ಎಷ್ಟು ಚೆನ್ನಾಗಿದೆ, ಮತ್ತು ಆ ಮ್ಯೂಸಿಕ್. ನಾನು ಹೇಳ್ತಿರೋದು ಸಾಂಗ್ಗಳು ಮಾಡಿರೋವಂಥವ್ರು ವಸಿಷ್ಠ ಅವರು ಕೂಡ, ಇವರು ಅಭಿನಂದನ್ ಕಶ್ಯಪ್ ಎರಡೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಖುಷಿ ಆಯಿತು. ಈ ಇಡೀ ಒಂದು ಹೊಸ ಟೀಮು, ಹೊಸ ಆಲೋಚನೆ ಇರೋ ಟೀಮ್ ಜೊತೆ ಕೆಲಸ ಮಾಡಿದ್ದು. ಸೊ ಕೊತ್ತಲವಾಡಿಯಲ್ಲಿ ಈ ಒಂದು ಹೊಸದಾದ ಒಂದು ಸಂಭಾಷಣೆ ನಾವು ನೋಡ್ಬೋದಾ? ಖಂಡಿತ ಸರ್. ಒಂದು ಪ್ರಾದೇಶಿಕ ಸೊಗಡು ನೋಡ್ಬೋದು. ನೀವು ಹಳೆ ಮೈಸೂರು ಕನ್ನಡ ಇದೆ ಇದರಲ್ಲಿ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಎಂಗೇಜಿಂಗ್ ಆಗಿರುತ್ತೆ, ಅಂದರೆ ಕಾಮಿಡಿ. ಎಲ್ಲರೂ ಒಂದು ಲವಲವಿಕೆ ಯಾವತ್ತೂ ನಾನು ಯಾವುದೇ ಸಿನಿಮಾದಲ್ಲೂ ಬಿಡಲ್ಲ. ಸಂಭಾಷಣೆಯಲ್ಲಿ ಒಂದು ವಿಟಿನೆಸ್ನ ನಾನು ಯಾವತ್ತೂ ಬಿಡಲ್ಲ, ಆ ವಿಟಿನೆಸ್ ಇದೆ. ಸೊ ಮೈಸೂರು ಕನ್ನಡ ಅಂದರೆ ನನಗೆ ಅಷ್ಟಾಗಿ ಇದಾಗಿಲ್ಲ. ಒಂದು ಯಾವ ರೀತಿ ಇರುತ್ತೆ ಅದು ಮೈಸೂರು ಕನ್ನಡ ಅಂದರೆ? ನಿಮಗೆ ನಮ್ಮೂರು ಕನ್ನಡದ್ದು ನಾನು ಹೇಳ್ತಿರೋದು. ಅಂತರಗಟ್ಟೆ ಜಾತ್ರೆಗೆ ಅಂತಂತವ್ರೆ ಸೇರಿದ್ರು ಅಂತ ಏನೋ ಥರದ ಗಾದೆಗಳು ಬಳಸ್ತೀವಿ, ಅಥವಾ ನಮ್ಮಮ್ಮ ಬಳಸ್ತಿದ್ರು, ನಂದೇ ಕಲ್ಲ ಹುಲ್ಲಿ ಕೌದಿಯರ್ಕಾಗೈತೆ ಹೋಗಪ್ಪ ಅಂತ, ಈ ಥರದ್ದು. ಜೊತೆಗೆ ನೀವು ಕೇಳಿರ್ತೀರಾ, ಅಂದರೆ ನಿಮಗೆ ಬೇರೆ ಭಾಷೆಯವರಿಗೆ ಇದು ಮಂಡ್ಯ ಅಂತ ಅನಿಸ್ಬೋದು, ಬಟ್ ಮಂಡ್ಯ ಅಲ್ಲ, ಹತ್ತತ್ರ ಹಂಗೆ ಇರುತ್ತೆ. ಬಟ್ ನಿಮಗೆ ಬಡ್ಡೆದೆ ಆ ಥರದ್ದೆಲ್ಲ ಇರಲ್ಲ. ನಮ್ಮೂರ ಕಡೆ ಅದೆಲ್ಲ ಬಳಸಲ್ಲ. ಬಡ್ಡೆದೆ ಅವೆಲ್ಲ ಬಳಸಲ್ಲ. ಅಲ್ಲ ಕಣ್ಲಾ ಆ ಥರ. ಓಕೆ ಸರ್, ಕೊನೆಯದಾಗಿ ಸೊ ಸಿನಿಮಾ ಇದೆ ಆಗಸ್ಟ್ 1ಕ್ಕೆ ಬಿಡುಗಡೆ ಆಗ್ತಿದೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಇದೊಂದು ಒಳ್ಳೆ ಒಂದು ನಾನು ಹೇಳಿದಾಗೆ ಒಂದು ಕೌಟುಂಬಿಕ ಚಿತ್ರ. ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದಾದಂಥ, ಯಾವುದೇ ಡಬಲ್ ಮೀನಿಂಗ್ ಸಂಭಾಷಣೆಗಳಿರಲ್ಲ, ಈ ಬೇರೆ ಮುಜುಗರ ಆಗೋ ಥರದ್ದು ಏನು ವಿಚಾರಗಳಿರಲ್ಲ. ಕಂಪ್ಲೀಟಾಗಿ ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್ ವಿತ್ ಮೆಸೇಜ್. ಅಂದರೆ ಮನುಷ್ಯ ಪ್ರಕೃತಿಯ ವಿರುದ್ಧವಾಗಿ ಹೋಗಬಾರ್ದು, ಪ್ರಕೃತಿಯ ಜೊತೆಗೆ ಹೋಗಬೇಕು ಅನ್ನುವಂಥ ಒಂದು ಉದಾತ್ತವಾದ ಉದ್ದೇಶ ಇಟ್ಕೊಂಡಿರುವಂಥ ಮಾಡಿದಂಥ ಸಿನಿಮಾ ಇದು. ದಯವಿಟ್ಟು ನಿಮ್ಮ ಕುಟುಂಬದ ಸಮೇತ ಬಂದು ಈ ಸಿನಿಮಾನ ನೋಡಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತೆ ಸಿಗೋಣ ಸಿನಿಮಾ ಬಿಡುಗಡೆ ಆದ ನಂತರ. ಕೆಲವೊಂದು ನಿಮ್ಮ ಸಂಭಾಷಣೆಗಳು ಕೂಡ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ, ಆವಾಗಲೇ ಹೇಳಿದೆ. ಸೊ ಇದರಲ್ಲೂ ಕೂಡ ಆ ಥರದ್ದು ಒಂದು ಸಂಭಾಷಣೆಗಳು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಸರ್. ಮತ್ತೆ ಸಿನಿಮಾ ಬಿಡುಗಡೆ ಆದ ನಂತರ ಅದ್ರ ಬಗ್ಗೆ ಚರ್ಚೆ. ಥ್ಯಾಂಕ್ ಯು.